ಫ್ಯಾಮಿಲಿ ಡಾಕ್ಟರ್. ನಾನು ಸುರೇಂದ್ರನಿಗೆ ಭೇಟಿಯಾಗಲ್ಲ ಎಂದು ಬಂದಿದ್ದೀನಿ. ಅಂದರೆ ಸುರೇಂದ್ರನಿಗೆ ಸಮಯ ಇಲ್ಲ, ನಾನು ಮತ್ತೆ ಬರ್ತೀನಿ. ಗಂಗಾಧವಳ ಮಸ್ತಕಾಂತ ಲಾವಣ್ಯ ಗಂಗಾಧವಳ ಮಸ್ತಕಾಂತ ಲಾವಣ್ಯ ಬರ್ತೈತ್ರಿ ಪುಣ್ಯ ವಾತನ್ಯ ವಾತನ್ಯ ನೀ ಬರ್ತಿ ಅಂತ ಓಡಿ ಬಂದೆ ಲಾವಣ್ಯ ಲಾವಣ್ಯ ತುಮಕೂರಾಯ್ತು ನೋಡ್ರಿ ಅಪ್ಪ ಶ್ರೀ ವಿಶ್ವರಾಜ ಮುತ್ತರ ಮಂದಿರ ಅಂತೇಳಿ. 4 ವರ್ಷ ಆಯ್ತ್ರಿ ಅಪ್ಪ ಗೋರಿ ಸಿದ್ದೇಶ್ವರ ಮಂದಿರ ಅಂತೇಳಿ. ಹಳ್ಳಿಯಲ್ಲಿ ಐತ್ ನೋಡ್ರಿ ಮಾ ಅಯ್ಯಪ್ಪ ಸ್ವಾಮಿ ಮಂದಿರ ಅಂತೇಳಿ. ಈ ನೋಟ್ನಲ್ಲಿ ಏನೈತ್ ನೋಡ್ರಿ ಅಪ್ಪ ಅಸಾಮ್ ವಸ್ತಾದೇಶ್ವರನ ಮಂದಿರ ಅಂತೇಳಿ. ದುಡಿಯೋರಿಗೆ ಗೊತ್ತ್ರಿ ಮಣ್ಣಿನ ಬೆಲೆ, ಎತ್ತವ್ರಿಗೆ ಗೊತ್ತ್ರಿ ಅಪ್ಪ ಎಣ್ಣಿನ ಬೆಲೆ, ಬಡವರಿಗೆ ಗೊತ್ತ್ರಿ ದುಡ್ಡಿನ ಬೆಲೆ. ಇವು 3 ತಿಳಿದಾನ ಗೊತ್ತ್ರಿ ಇದು ಮಾಟ್ನಳ್ಳಿ ಬೆಲೆ. ಅಲ್ರಿ ಇವನವನು ಎಂತ ಸರ್ಕಾರ ಅಂತಂದ್ರಿ. ಅಲ್ಲ ಹೆಣ್ಣು ಮಕ್ಕಳಿಗೆ ಮಾಡಿಬಿಡ್ತಲ್ರಿ ಓಟು. ನಾವು ಗಣಸರೇನವ್ರ ಕಣ್ಣಿಗೆ ಕಾಣಲಿಲ್ಲ ಅಂತೀನಿ. ಅಲ್ಲ ಬಸ್ಸು ಫ್ರೀನ ಅವ್ರಿಗೆ ಮಾಡಿತ್ತು, ಗೃಹಲಕ್ಷ್ಮಿನೂ ಅವ್ರಿಗೆ ಮಾಡಿತ್ತು, ಗೃಹಜ್ಯೋತಿನೂ ಅವ್ರಿಗೆ ಮಾಡಿತ್ತು. ಅವನವನು ಇನ್ನೊಂದು ಮಾಡ್ತೀರಿ ಬಸವರಾಜಕ್ಕೆ 6,000 ಅಂತ ನಾಡ್ದೇ ನಡಬಾರ್ದು 50 ರೂಪಾಯಿನೂ ಬೇಡನ್ರಿ. ಹೌದು ಅವನು ಅಲ್ರಿ ಅವನವನು ಇದ್ದಪ್ಪ ಮಗ ಅಂತೇಳಿ ನಮ್ಮಪ್ಪ ಪ್ರೀತಿಯಿಂದ ಸಲಿವಿ ಎಲ್ಲರೂ ಇಂಜಿನಿಯರ್ ಕಲ್ತ ಮಗನ ಅಂತ ಯಾದಗಿರಿ ಕಾಲೇಜ್ ಕಳಿಸ್ರ. ಅಲ್ಲಿ ನಾನು ಸಿನಿಮಾ ನೋಡೋದ ಕ್ಲಬ್ ಪಬ್ಬ ತಿರುಗಿ ಮಾಡಬಾರು ಸಂಘ ಮಾಡಿ ಟೇಲರ್ ಇಂಜಿನಿಯರ್ ಫೇಲ್ ಆಗೇನ್ರಿ. ಹೆಂಗೋ ನಮ್ಮಪ್ಪ ದುಡ್ಡು ಕಳ್ಸೋಣ. ಸಂಡೇ ದಿನ ಕಾವೇ ಬಾರಿನಾಗ ಒಂದು 90 ಹೊಡೆದು ಅತಿಗುಳು ರೋಡಿಗೆ ಒಂದು ಸೈಜ್ ಕಿಂಗ್ ಸಿಗ ಸೇದಿ ಸಿಟಿ ಒಳಗ ನಮ್ಮ ದಂಧೆ ಭಾಳ ಅಂದ್ರೆ ಭಾಳ ಆಗ್ಯಾವ್ರಿ. ಹಂಗಾಗಿ ಇದೇ ಹಳ್ಳಿ ಒಳಗ ಯಾವ್ದಾರ ಖಾಲಿ ಇದ್ದ ಕೂಲಿ ನೋಡಿ ಜೀವನ ಮಾಡ್ಬೇಕಂತ ಈ ಹಳ್ಳಿಗೆ ಬಂದೀವ್ರಿ. ಅಂದಂಗ ಇತ್ತ ಕಡೆ ಯಾವುದೋ ಒಂದು ಹುಡುಗಿ ಹೊಂಟದ, ಅದಕ್ಕೆ ಸ್ವಲ್ಪ ಕಣ್ಣು ನೋಡ್ದು ಅದ್ರ ಜೊತೆ ಬಣ್ಣ ತಿಳ್ಕೊಂಬಂತೀನಿ. ಬೇಡ ಪೋಯಪ್ಪ ಕಣ್ಣು ಹಿಡಿದಂದ್ರ ಉರ್ದು ಕಣ್ಣು ಒಂದು ಸ್ಯಾರಿ ನೆನಪು ಬರ್ಲಾಕತ್ತದ. मैंने देखा एक लड़की को आंख मार मार कर, मैंने देखा एक लड़की को आंख मार मार कर, उसे लड़की मुझे मारे स्ಯಾಂಡಲ್ बदल बदल ಹಿಂಗಾಗ್ಬಾರ್ದು ಅಂತೀನಿ. ಈಗ ಸರೋಳ ಕೂಲಿ ಕದ್ರೈತೆ ಅಂತೀನಿ. ಹಾಕೊಂಡು ಲಂಗಾದವನಿ ಹೊಂದರ ನಿಮ್ಮ ಹೊಡೆದ ನೀ ಹಾಕತ್ತೆ ಬಾಗಿಲಿಗೆ ಬ್ಯಾಗ ಎತ್ತರ ಮೂರ್ತಿಯ ಸೋಗ, ನೀ ಹಾಕತ್ತೆ ಬಾಗಿಲಿಗೆ ಬ್ಯಾಗ ಎತ್ತರ ಮೂರ್ತಿಯ ಸೋಗ, ಮೂರ್ತಿ ಸೋಗ ಹುಡುಗಿ ಹುಡುಗರು ಮಾಡ್ತಾರೆ ಹೋಗ. ನಾಟಕ ಮುಗದಿಲ್ಲ ಪುಲ್ಲ ಹಿಂಗೆ ಜಾರಿಸ್ರ ಒಟ್ಟ ನಮ್ಮ ಹುಡುಗರು ಹುರುಪ್ ಬರುವುದು. ನಾ ಜಾರಿಸ್ಲ ನಾ ಜಾರಿಸ್ತೀನಿ, ನೀವು ಕೂತು ಕೇಳ್ರಪ್ಪ. ಯಾರ ಜೊತೆ ಒಂದು ಲಾಸ್ಟ್ ಅದ ಇಲ್ಲ ನಿಂದನ ಟಿಟಿ ಮುಗಿಲಿಲ್ಲ ನಂದನ ಮುಗಿಲಿಲ್ಲ. ಅಲ್ಲ ನಿನ್ನೆ ನಾ ಅಂತಿದ್ದ ಡೈಲಾಗ್ ನನಗ ಕಾಪಿ ಮಾಡಾಕತ್ತಿ. ಫಸ್ಟ್ ಎಂಟ್ರಿ ಸಾಂಗ್ ಸ್ಟಾರ್ಟ್ ಆಗಿಬಿಡ್ತಾವ. ಸಾಧ್ಯ ಇಲ್ಲ ತಿಳ್ಕೊ. ಇಂತ 10 ಊರ್ ತಿರುಗಾಡ್ತೀನಿ, ನೀ 10 ದಿನ ಮಾಡಿದ್ರು ಒಂದ್ ತಿಂಡಿ ಮುರಾಗಿಲ್ಲ. ಬೆಳತನಂತಲ್ಲ 10 ದಿನ ಮಾಡಿದ್ರು ಮುರಾಗಿಲ್ಲ ತಳ್ಕೊನಿ. ನನ್ ಹಿಂದೆ ನಡಿ ಮತ್ತೆ ಇದ ಮಾಡುವಂತಲ್ಲ ಇಬ್ರು ಮತ್ತೆ ನೋಡ್ರಿ. ನಾವೇನು ಎತ್ಕೊಂಡಾರ ಕೂಸಿದ್ದೇವೆ, ಯಾರು ಇದ್ರೆ ಅವರಿಂದ ನಾವು ಎತ್ಕೊಂಡ
ಕೂಸಾಲ ಬೆಚ್ಚ ಮತ್ತು ಮುಂಜಾನೆ ಎತ್ತಲ್ಲಿ ತೌಡ್ ಹೊರಗೆ ಬರ್ತಾವ ನಿನ್ನೆ ಆಗೈತಿಲ್ಲ ಪೂಜೆ ಗುದಲಿ ಪೂಜೆ ಮದುವೆ ಆಯ್ತಿಲ್ಲ ಅದು ಕಟ್ ಮಾಡ್ತಂದ್ರೆ ಹೇಳ್ಬೇಡ. ಏ ಸ್ವಲ್ಪ ಸಮಾಧಾನಲ್ಲೇ ಮಾತಾಡಿ ಮುಂದೆ ಕುಂತಾಳಲ್ಲ ಮಕ್ಕ ಒಂದೇ ತಾಸಲ್ಲಿ ಇವತ್ತು ಒಂದೇ ದಿನ ಇರಾಕಿನ ತಲೆ ಮತ್ತೆ ತಲೆ ಕಸ್ಕೊಂಡು ಏನು ಬಂದಿಯಪ್ಪ ಮತ್ತೆ ಲವ್ ಅಂತ ಸಾಯ್ಬೇಡ ಗೆಳೆಯ ಹುಡುಗರು ಇಟ್ಟಂಗ ಬೆಂಕಿಯ. ಲಪಡಾತು ಮೊನ್ನೆ ಉಗಿದ ಮದುವಾತು ಕೈ ಮುಗಿತೀನಿ ಮದುವೆಗೆ ಬಾರು ಹಣತಿತ್ತು ಮರಳುವುದೈತು ಮನದಲ್ಲಿ ನಾವಿಬ್ಬರ ಕೂಡಿದ ಜಾಗ ಆಯ್ತು ಕಾಲು ನೀನು ಸಿಗ್ತಿ ಅಂತ ಇನ್ನು ಮದುವೆಯಾಗಿ ಕಿವಿ ಕೊಟ್ಟ ಕೇಳಗತ್ತೀಯ ಪವಿತ್ರ ನನ್ನ ಪ್ರೀತಿ ಏ ರಂಜಿತ ಎಲ್ಲಿ ಸಿಗತ್ತೆ ಇಲ್ಲ ಸಿಕ್ಕಿ ನೀವು ಮಾತಾಡು ನಿನ್ನ ಜೋಡಿ ಮಾತಾಡೋದೈತಿ ಕೇಳಗತ್ತಿ ಪವಿತ್ರ ನನ್ನ ಪ್ರೀತಿ ಹೇಳ್ತಿ ಬಿಡು ಸುಮ್ ಸಾರಿಸಿ ಬಿಡು ಅದು ಹಂಗಲ್ಲ ನಾನು ಹೇಳ್ತೀನಿ ಕೇಳು ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ನವಿರಾಯಿತಿ ಹಿಂಗ ಅಂದ ಮದ್ವೆ ಆಗಲಾಗಿತ್ತು ಅಂತ ಇಲ್ಲ ಈ ವರ್ಷ ಚಾಲೆಂಜ್ ಏನಾರ ಅಲ್ಲಿ ನಾವು ಮಹಾರಾಷ್ಟ್ರ ಹೆಣ್ಣರ ಕಟ್ತೀನಿ ಅವನಿಗೆ ಮೂಗಿದ್ದಿದ್ದು ಕಟ್ತೀನಿ ಬಾ ಬದಮಾಸಲ್ಲ ಮಗ ಇವ ಏನು ಮಾಡ್ಕೊಂಡು ತಪ್ಪಿಸ್ಕೋಬೇಕು ಚಿಂತೆ ಇಲ್ಲಾರ್ದ ಸಂತೆ ನಿಧಿ ಮಾಡಿದಂತ ಹಂಗಾವಂಟ್ರಲ್ಲ ಮತ್ತ ಅಣ್ಣ ನಾವ್ ನಿನ್ನೆ ಹೇಳಿವ ಹೂವ ಹೊಡಿಬೇಡ ಅಂತೇಳಿ ನಿನ್ನ ಕಣ್ಣಿಗೆ ಬಿದ್ದೈತಿ ಆದ್ರೂ ನಾಟಕ ಮಾಡಿವಿ ಹೂವ ಹೊಡಕ್ ಹೋಗ್ಬೇಡ್ರಿ ಮರ್ಯಾದಿಂದ ಹೇಳೋದು ಹೂವ ಹೊಡಕ್ ಹೋಗ್ಬೇಡ್ರಿ ರೀ ನಿಂದ್ರಿ ಮತ್ತೆ ಹಂಗಾವಂಟ್ರಲ್ಲ ಯಾಕ್ರಿ ಅಲ್ರಿ ಇವನು ನಡುವುದಾರಾಗ ದವ್ವ ನಿಂತೀನ್ರಿ ನೋಡಿದ್ರು ನೋಡ್ದಂಗ ಹಿಂಗ ತಳಕುತ್ತ ಬಳಕುತ್ತ ನವಿಲಿನ ಹೆಜ್ಜೆ ಹಾಕುತ್ತ ಹಂಗ ಹೊಂಟ್ರಲ್ಲ ಅಂತೀನಿ ಏನು ಹೆಂಗೈತಿ ಮೈಯಾಗ ಅಲ್ಲ ಅದು ನಡು ಬಾಜಾರದಾಗ ಹಂಗಾಮದ 16 ವಯಸ್ಸಿನ ಹುಡುಗಿಗೆ ಹೆಂಗ ಬೇಕಂಗ ನೋಡಾಕತ್ತಿಯಲ್ಲ ಅದಕ್ಕ ನಿನ್ನಲಾರ್ದ ಮುಂದೆ ಹೊಂಟಿದ್ದೆ ಅಲ್ಲ ಏನ್ ನಿನ್ನಾಗತ್ತಿದ್ ನಿನ್ ಜೀವ ಸೊಕ್ಕ ಹೆಚ್ಚಾಗೈತೆ ಅಲ್ಲ ನಾ ಯಾರು ಅಂತ ಗೊತ್ತಿದ್ದಿಲ್ಲ ನಿನಗೆ ಗೊತ್ತಿಲ್ಲಲ್ಲ ಹೇಳ್ತೀನಿ ಕೇಳೋಣ ಯಾರು ಅನ್ನೋದು ನೋಡ
ಅದ್ರ ಲೈಟ್ ಹಿಂಗ್ ಬಿಟ್ಟಿಲ್ಲಲ್ಲ ನೀನ ಕಾಣ್ತಿದ್ದೆ ನೀ ಕಾಣಲಿಲ್ಲ ರಿವರ್ಸ್ ಗೇರ್ ಹಾಕಿರ್ಕೊತಾರೆ ಅವ್ರಿಗೆ ರಿವರ್ಸ್ ಗೇರ್ ಹಾಕ್ಬೇಕು ಬತ್ತೇನ್ರಿ ಅಯ್ಯದ ಯಾರು ಅನ್ನೋದು ಗೊತ್ತಿಲ್ಲಲ್ಲ ಹೇಳ್ತೀನಿ ಕೇಳು ಪ್ರಸಿದ್ಧ ಪಂಡಿತ ಜಾತಕ ಏನು ಹೇಳ್ತಾನಲ್ಲ ಸಾಂಬ ಶಿವನ 3ನೇ ಹೆಂಡತಿ ಇನ್ನೂ ಆಗಿಲ್ಲಲ್ಲ ಬೇಸಕ್ ಬಿಡ್ರಿ ರೀ ಹೋಗ್ರಿ ಆ ನಿಮ್ ಮುದಿ ಮಾವನ್ ಬಗ್ಗೆ ಎಷ್ಟೋ ಬಿಸ್ತಿರಿ ಹೇಳ್ತಿರಲ್ಲ ಆ ಮಗ ಏನು ಹುಲಿ ಅದನ ಏನು ಸಿಂಹ ಅದನ ಮತ್ತ ನಾವ್ಯಾರಂತ ಏನ ನಾವ್ಯಾರಂತ ಟೇಲರ ಹಂಗಂದ್ರ ಹೋಗಿ ಬಿಡ್ರಿ ನಿಮ್ಮ ಹೆಸರು ನನ್ನ ಹೆಸರು ನನ್ನ ತಂದೆ ತಾಯಿಟ್ರು ಹೆಸರು ದೇವೇಂದ್ರ ಅಂತ ನಿಮ್ಮಂತ ಹುಡುಗಿಯರು ನನ್ನ ಪ್ರೀತಿಯಿಂದ ಇಂದ್ರ ಅಂತ ಕರೀತಾರ ಆದ್ರೆ ಈ ಸುತ್ತ 4 ಜನ ನನಗ ದೇವೇಂದ್ರ ಅಂತ ಕರೀತಾರ ಒಟ್ಟಿನಲ್ಲಿ ನೀ ಇಂದ್ರ ಅಂತ ಕರೆದ್ರೆ ಸಾಕು ಮತ್ತ ಅಂದಂಗ ನಿಂಬುದು ಹೆಸರೇ ನನ್ನ ಹೆಸರು ಹೇಳ್ಬೇಕಂದ್ರ ಠಾಗರ್ ಹೇಳಂಗಿಲ್ರಿ ನೀವೇನಂದ್ರಿ ನನ್ನ ತಂದೆ ತಾಯಿ ಇಟ್ಟಿದ ಹೆಸರು ಅದು ನಮ್ಮ ಪ್ರೇಮ ಗೀತೆ ಅದ್ರಿ ಹೌದು ಅದನ್ನ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೀನಿ ನನ್ನ ಹೆಸರು ಕೇಳ್ಬೇಕಾದ್ರ ನಮ್ಮಪ್ಪ ಅದು 16 ಕೌದಿ ಏನು 3 ತಿಂಗಳದಾಗ 16 ಕೌದಿ ಹರಿದ ಹುಟ್ಟಿಸಿದ ನನ್ನ ತಂದಿಟ್ಟು ಗೊತ್ತೇನು ರಂಭಾಶ್ರೀ ಅಂತ ನಿಮ್ಮಂತ ಹರಿಯಾದ ಹುಡುಗರು ಪ್ರೀತಿಯಿಂದ ರಂಭಾ ಅಂತ ಕರೀತಾರೆ ನಿಮ್ಮ ಪ್ರೀತಿಯಿಂದ ರಂಭಾ ಅಂದ್ರೆ ಅಷ್ಟೇ ಸಾಕು ಹೋಗಿ ಬಿಡ್ರಿ ಟೈಲರ್ ಸಾಹೇಬ್ರ ನೀವು ಮ್ಯಾಲಿಂದು ಕೆಳಗಿಂದು 2 ಹೊಲಿತೀರೇನ್ರಿ ಮ್ಯಾಲಿಂದ ತೆಳಗಿಂದ ಕಷ್ಟ ಆಗ್ರಿ ಅವ್ 2 ಒಳಗಿನ ಸಹಿತ ಚಂದ ಹೊಲಿತೀನಿ ಮತ್ತ ಪುಟ್ಟಿ ಇಡ್ತು ನೋಡ್ರಿ ಕುಬ್ಸ ಲಂಗ ಮನ್ನಿ ಆ ಗೌಡನ ಮನೆಗೆ ಹೋಗಿ ಅವನ ಮಗ ಹಳತಿ ತಂದೇನ್ರಿ ಮತ್ತೆ ನೋಡ್ತೀರೇನು ನೋಡ್ರಿ ಟೇಲರ್ ಸಾಹೇಬ್ರ ನಿಮ್ಮ ಒಂದು ಮಾತು ಹೇಳ್ತೀನಿ ಹಿಂಗ ಅರ್ಧ ಇಟ್ಟು ಡ್ಯಾಶ್ ಇಟ್ಟು ಒಟ್ಟ ಮಾತಾಡಕ್ ಹೋಗ್ಬಿಡಿ ಇಡೋದಿತ್ತಂದ್ರೆ ನಿಮ್ದು ಪೂರ್ತಿ ಇಟ್ಟು ಮಾತಾಡ್ರಿ ನಾವು ಆಗುತ್ತೆ ಒಟ್ಟ ಅರ್ಧ ಮಾತಾಡಕ್ ಹೋಗ್ಬೇಡ್ರಿ ನೀವು ಅಂದ್ರ ಪೂರ್ತಿ ಇಟ್ಟ ಮೇಲೆ ಮಾತಾಡಕ್ ಅಂತೀರಿ ಮಾತಾಡ್ಬೇಕು ನೀವು ಅರ್ಧ ಅಂದ್ರ ಆ ಪೂರ ಇಟ್ಟ ಮೇಲೆ ಆಯ ಅಂತ ಕಾಣ್ತದ್ರಿ ಏನ್ರಿ ನೀವು ಪೂರ ಇಟ್ಟಿಟ್ಟು ಮಾತಾಡ್ತೀನಿ ಅಂತೀರಲ್ಲ ಅದ್ರದ್ದು ಏನ್ ಅಂತೀನಿ ಅದ ನಟ್ ಬರ್ಕ ಒಂದು ಚುಕ್ಕಿ ಇಟ್ಟು ಮಾತಾಡಕ ಹೋಗ್ಬೇಡ್ರಿ ನೋಡ್ರಿ ಟೇಲರ್ ಸಾಹೇಬ್ರ ನೀವೇನಾರ ಕುಬ್ಸದ ಹತ್ತಿ ತಗೋಬೇಕಾದ್ರ ಸಂಜೆ ಮುಂದೆ ನಮ್ಮ ಮನಿ ಕಡೆಗೆ ಬರ್ರಿ ಮನಿ ಕಡೆಗೆ ಬಂದು ಚಂದನಾಗ ಹತ್ತಿ ತಗೊಂಡು ಹೋಗಾಕತ್ತೀರ ಅಂತ ಅಷ್ಟು ಲೇಟ ಇಲ್ಲೇ ಕೊಟ್ರೆ ಸರಿ ಹೋಗ್ತಾರೆ ಮತ್ತೆ ಕೊಟ್ಟು ಬಿಡಲ್ಲ ಇಂದ್ರ ಈಗ ಏನಾಗೈತೆ ಅಂದ್ರ ನನ್ನ ಅಂತ್ಯಾಗ ಸೀರೆ ಕುಬ್ಸ ಲಂಗ ಏನೂ ಇಲ್ಲ ಬಜಾರ್ಕ್ ಹೋಗಿ ತಗೊಂಡ್ಬರಕ ಸ್ವಲ್ಪ ತಡ ಆಗತ್ತೆ ನೀವು ಮನೆಗೆ ಬಂದ್ರ ಬಾಳ ಹದರದಂಗ ಆಗುತ್ತೆ ಮತ್ತೆ ಯಾಕೆ ಬಜಾರ್ಗೆ ಹೋಗ್ತೀಯ ನನ್ನ ಮೇಲೆ ಜುಕ್ ಬಿಡಿದ ಬಟ್ಟೆ ಅದಾವ ನಿನಗೆ 24 ಗಂಟೆದಾಗ ಏಟ್ ಸೈಜ್ ಬೇಕು ಆಟ ಹೊಲ್ದು ಕೊಡ್ತೀನಿ ಏನಂತಿ ಹೌದಾ ಹಂಗಾದ್ರ ಅಳ್ತಿ ತಗೊಂಡೋಗ್ ಬಿಡ್ರಲ್ಲ ನಮಗೆ ಇಂಥ ಟೈಮ್ ಅಳತೆ ಅಂದ್ರೆ ಭಾಳ ಖುಷಿ ಸ್ವಲ್ಪ ತಗೋತಿ ಜಲ್ದಿ ತಗೋ ದೀಪ ಮುಟ್ಟಲು ಹೋದರೆ ಬೆಂಕಿಯ ಕಾಟ ದೀಪ ಮುಟ್ಟಲು ಹೋದರೆ ಬೆಂಕಿಯ ಕಾಟ ಹೂವು ಮುಟ್ಟಲು ಹೋದರೆ ಮುಳ್ಳಿನ ಕಾಟ ಈ ನನ್ನ ಹುಡುಗಿ ಮುಟ್ಟಲು ಹೋದರೆ ಒಳ ನಮ್ ಕಾಶಿನಾಥನ ಪೂಜಾರಿ ಕಾಟ ಅಂತೀನಿ ಏ ಪ್ರಭು ಏ ಹರಿ ರಾಮಕೃಷ್ಣ ಜಗನ್ಮಾತ ಏಕ್ ಯಾವ ಅಲ್ಲ ಎಲ್ಲಿ ಬಿಡ್ರು ನಮ್ ಹುಡುಗ ಕೈ ಹಾಕಾಕತ್ತಲ್ಲ ಮರ ಅಲ್ಲ ಹಂಗಲ್ಲ ನಾ ಹೇಳ್ತೀನಿ ಕಟಕ್ ರೊಟ್ಟಿ ತಿಂದ್ರೆ ಸಪ್ಪಳ ಆಗಿರ್ಬಾರ್ದು ಕಟಕ್ ರೊಟ್ಟಿ ತಿಂದ್ರೆ ಸಪ್ಪಳ ಆಗಿರ್ಬಾರ್ದು ಅವನ ಮಕ್ಕಳಾಗಿರ್ಬಾರ್ದು ಹಂಗ ಮಾಡ್ಬೇಕಲ್ಲ
ಗಿಂಡಿ ಕಣಲ್ಲ ಹನಸ್ತಾರ ಈ ನಮ್ಮ ಮಾಟ್ನಲ್ಲಿ ಹುಡುಗರ ಗಿಂಡಿಗೆ ಕಲ್ಲ ಹೊಡಿತಾರ. ನಿಂದ ಏನ್ ಕೆಲಸಿಲ್ಲ, ಸುಮ್ಮ ಕುಂದ್ರಿ ಮನೆಗೆ ಹೋಗ್ರಿ. ಸ್ವಿಚ್ ಆಫ್ ಐತಂತೆ ಬ್ಯಾಟ್ರಿ. ಮದಿ ಆಗ ನೋಡಾಕತ್ತಿ ಏನೇನ್ ಐತಿ ಅಂತ ಜೀವ ಮರಗಾಕತ್ತೈತಿ ಏನೇನ್ ಐತಿ ನೋಡ್ಬೇಕತ್ತೇಳಿ. ಏನದ ವೈಟ್ ಲೈಟ್ ಹಚ್ಚಿನಿ ಅವ್ನು ಬಾ ತಿಂಡಿ ಏನದ ಹೇಳ ನಿಮಗೆ ಹೇಳ್ತಾರೆ ನಾವ್ ಹೇಳಿ ಮುಗಿಸ್ಬಿಡ. ನೀ ಹಿಂಗ ಮಾಡ್ಬೇಕು ಅಂದ್ರೆ ಅಕ್ಕಿ ಗಿಡಕ್ಕಲ್ಲ ನಿಂದು ಪಕ್ಕ ಬಿಡ್ಸ ಒಂದ್ ಮಗಳ ಅಡಿ ಹೊಡಿತೀರ ಅಡಿತೆ ಏನದು ಯಾರು ಈ ಮಾತನಾಡ ಏನ್ ಮಾಡ್ತೀರ एक दो तीन चार पाँच छः सात ಏನ್ಪಾ ನಡು ಬಜಾರ್ ನಿಂತು ಏನ ಮಾಡ್ಲಾಕತ್ತಾರಲ್ಲ ಯಾರಿರ್ಬೋದು ಅಂತೀನಿ. ಸರಿ ಯಾರೇನು ಒಂದು ಕಡೆ ಬಾದಿ ನಿಂತು ಏನಾ ರೀ ಎಷ್ಟು ಚಂದ ಅದ್ದಿ ತಗೊಳಕತ್ತಿದ್ದೀರಿ. ಅದು ಏನೋ ಅಂತಾರಲ್ರಿ ಅವನು ಉಣಿಚಿ ಗಿಡ ಮುಪ್ಪಾದ್ರ ಈ ಮುಗಿನ ಮಕ್ಕಳು ಉಳಿ ಮುಪ್ಪಾಗಿಲ್ಲ ಅಂತ ಕೆಲಸ ಪೈಸ ಐತಲ್ರಿ. ನೀವು ಬಂದು ನಮ್ ತಲೆಯಲ್ಲಿ ಆಪ್ ಮಾಡಿ ಈಗ ತೆಳಗಿನಿಂದ ಮ್ಯಾಗ ಹಳತಿ ತಗೋ ಮತ್ತೆ ಮಾಡಿದ್ರಲ್ಲ ಅಂತೀನಿ. ಹೋಗ ನೀನ್ ಅವನು ಮುದುಡೆ. ಹೌದು ನೋಡಮ್ಮ. ಅಲ್ಲ ಇಂತ ಮುದೋಡಿಗಳು ಬಂದು ನಮ್ಮ ಹರಿಯದಂತ ಹುಡುಗರು ಹುಡುಗ ಕೆಲಸನ ಹಾಳು ಮಾಡಿಬಿಟ್ರಲ್ಲ. ಆ ಮುದೋಡ್ಯಾಗ ಬುದ್ಧಿ ಐತಿಲ್ಲ ಅಂತ ಕೇಳ. ನನಗೆಲ್ಲರ ಬುದ್ಧಿ ನಿನಗಾನು
ಯಾಕಂದ್ರ ನಡು ಬಾಜಾರಿಗೆ ನೀವು ಹಿಡ್ಕೊಂಡು ಏನೋ ಮಾಡಕತ್ತಿರಲ್ಲ. ಇವತ್ತೇನು ಗೆಟಪ್ ಚೇಂಜ್ ಆಗೈತಿ, ಪವರ್ ಬಂದೈತಿ. ಹುಡುಗಿ ಅಮರೇಂದ್ರ ಬಾಹುಬಲಿ. ನಮ್ಮ ಬಾಹುಬಲಿ ಎಲ್ಲ ಚಡ್ಡಾಗಿಲ್ಲಿ. ಮಾರಾಯ ಅನ್ಸರ್ ಕತ್ತೆ ಇತ್ತು ಕಾಲ ಎತ್ತಾರ ಇವತ್ತು ಬಿಟ್ಟು ಹೊರಗೆ 12 ಮಾಡ್ತಾನ ಮಾಮ. ಇವ್ರು ಟೇಲರ್ ಅಂತ ಹೇಳಿ ಅದ್ರಾಗ ಲೇಡೀಸ್ ಸ್ಪೆಷಲಿಸ್ಟ್ ಹೊಲಿತಾರ ಅಂತೀವಿ ನಾವು. ಎಲ್ಲಿ ಹರಿದ್ರು ಹೊಲಿತಾರ ಅಂತ ಇವ್ರು. ಹಾ ಇಲ್ಲಿ ಕೇಳಿಲ್ಲ, ನಮ್ಮ ಏರಿಯಾದಾಗ ಎಲ್ಲ ಹುಡುಗಿಯಾರ್ದು ಹೊಲ್ದು ಕೊಟ್ಟು ಮುಗಿಸ್ಬಿಡ್ತಾರ. ಈಗ ಈ ಏರಿಯಾದಾಗ ನಾವು ಒಬ್ಬಕನೇ ಬಾಕಿ ಉಳ್ದಿನ ಅಂತ. ಮ್ಯಾಗಿಂದ ಸ್ವಲ್ಪ ದೊಡ್ಡ ಕಾಣ್ತೀರ, ತೆಳಗನೆ ಸ್ವಲ್ಪ ಸಣ್ಣದ್ ಕಾಣ್ತೀರಿ. ಅದಕ್ಕ ಈಗ ಈ ತೆಳಗ ಟೊಂಕದ ಹಳತಿ ಮಾಡಕತ್ತಿದೆ ಅಂತೇನೆ. ಲೇ ತಮ್ಮ, ನಾನು ಇನ್ನ ಅಳತಿ ಮಾಡಿಲ್ಲ. ಇವ ಸತ್ತ ಮಾತ್ರ ತಗೊಂಡಿನಿ, ಮತ್ತೆ ಇನ್ನ ಸ್ವಲ್ಪ ನಿಂತು ತಗೊಲ್ಲ. ಇನ್ನೊಂದು ತಪ್ಪ ನಾಳೆ ಅಂದರು ಮನಿ ಹಾಳತ್ತ, ನಾಳೆ ಅಟ್ಟ ತಗೊಳಕ್ ಹೋಗ್ಬೇಡ. ಇವತ್ತು ಏನಿದ್ರು ಮ್ಯಾಗಿನ ಎಲ್ಲ ಮಾಡಿ ಮುಗಿಸ್ಬಿಡುವ ನಾವು. ಸದ್ದ ಹಂಗಂತೀರ ಬರ್ರಿ. ಅಮ್ಮ ಮ್ಯಾಗಿಂದ ಆಟ ಇತ್ತು ಅಂತಾನ, ಮತ್ತೆ ಮ್ಯಾಗಿಂದ ಅಂತಾನ ಅಳುತ್ತೆ. ಅಲ್ಲ ಮ್ಯಾಗಿಂದ ನಂದು ತೋಲಿ ಬುಡ್ಕಿಂದ ನೀನು ಕೊಟ್ಟು ಕಳ್ಸಾಗ. ಅದ್ರ ಮೈದಾನ ಸಿರಸಟ್ಟು ದೇವ್ರ ಮುಂದೆ ಪೂಜೆ ಮಾಡ್ಲ. ತಗೊಂಡ್ ದೋತ್ರ ಅರ್ತಿ ತಗೋ. ಲೇ ಟಮಾಟೆ ಅಲ್ಲ, ನೀ ಎಲ್ಲಿ ಬೇಕಲ್ಲಿ ಆಯ್ತು ಹೇಳ್ಕೊಬೇಡ. ಎಲ್ಲಾದ್ರೂ ಅವಂತ ಠಿಕಾಣಿ ಹಾಕ್ಲಿ ಹೆಂಗ ನನ್ನ ಮಗನ ಠಿಕಾಣಿ ಹಾಕಬೇಕಂತ ಕಣ್ಣಿಗೆ ಎಣ್ಣೆ ಬಿಟ್ಟು ಬಾಜಾರೆಲ್ಲ ಹುಡುಕ್ಲಾಕತ್ತೀನಿ. ಸ್ವಲ್ಪ ಸಂದಿದ್ದು ಸಿಗವಲ್ಲ. ಮತ್ತೆ ನಿಮ್ಗೆ ಏನಾದ್ರೂ ಸಂದ ಅದಾವನು ಠಿಕಾಣಿ ಹಾಕ್ಲಾಕ? ಅಲ್ರಿ ಟೇಲರ್ ಸಾಹೇಬ್ರ, ಅಲ್ಲಿ ಯಾಕೆ ಹುಡ್ಕಕ್ ಹೋಗತ್ರಿ? ನನ್ನನ್ನ 2 ಖಾಲಿ ಅದ, ಒಂದು ಮ್ಯಾಗಿನ ಒಂದು ಕೆಳಗಿನ ಖಾಲಿ. ಮೇಡಮ್ ಎಲ್ಲರಿಗೂ ಒಂದೊಂದ್ ಇರ್ತಾವ, ನಿನಗೆ ಹೆಂಗ್ ಹೇಳ್ರಿ? ಮ್ಯಾಗ ಒಂದೈತಿ ಕೆಳಗ ಒಂದೈತಿ. ಮ್ಯಾಗಿನದ ಏನ್ ಅದಲ್ರಿ, ನಮ್ಗೆ ಯಾಕಂದ್ರೆ ರಾತ್ರಿ ಹತ್ತಿರ್ತೀವಿ, ಗಂಟೆ ಬೆಳಗಿರ್ತೀವಿ. ಸರಳ ನಮ್ಮ ಮಾವನ್ ತಗೊಳಕ್ ತರದ ತಲೆ ಕೆಡಿಸ್ಕೋಬೇಡ್ರಿ. ಅದಕ್ಕೂ ಏಣಿಗೆ ಪವರ್ ಬ್ಯಾಂಕ್ ಆದ ಫೋನ್. ಯಾಕ್ಲೇ ತಮ್ಮ ಟೇಲರ? ಇವತ್ತು ಒಟ್ಟು ಏನಾರ ಅಲ್ಲಿ ಅವ ತೀರ್ಸ್ಕೋಬೇಕಂತ ಒಂದೊಂದು ನಿನ್ನೆ ಹೋಗಿ ಬರ್ರಿ. ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ. ಇದಂತ ಟೇಲರು ಏ ರಂಬ, ನಿನ್ನ ಮದುವೆಲಕ್ಕ ಗಂಡು ಜಾತಕ ಪಂಡಿತ ಸಾಂಬ ಶಿವರ್ಲಕ್ಕಾಗಿ ಸಣ್ಣ 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 ಅರೇದು ನೋಡ್ತೆ. ನಡಿ ಮನಿ, ಇನ್ನು ಮುಂದೆ ನಿನ್ಗೆ ಹೊರಗೆ ಬಿಡಂಗಿಲ್ಲ, ಎಲ್ಲ ಮನೆಗೆ. ಏನೆಲ್ಲ ಮನೆ ಎಲ್ಲದು ಹುಚ್ಚೋದು ಊಟ ಮನೆಗೆ. ಒಟ್ಟು ನನ್ನ ವ್ಯವಸ್ಥೆ ಎಲ್ಲ ಮನೆ ಮಾಡ್ತಂದಂಗ. ಏನ್ ನೋಡ್ತೆ ಹಾಕೊಂಡ್ ಸಂಗ ಹಗರ ಹಾಕ ದಮ್ಮ ಹತ್ತಿ ಮತ್ತೆ ಇಲ್ಲ ಸಾಯಂಗಲ್ಲ ನಮ್ಮ ಮಾವ. ಸಾವಕಾಶ ಉದುರಿ ಬಿದ್ದವಪ್ಪ ಮತ್ತೆ.
ಸ್ವಲ್ಪ ಆರಾಮಿದ್ದಿಲ್ಲ. ಹಂಗಾಗಿ ಸಣ್ಣ ಸಣ್ಣ ಹುಡುಗರು ಬೆನ್ನತ್ತಿರು. ಅದಕ್ಕೆ ಛತ್ರಿಗೆ ತಗೊಂಡು ಅವ್ರಿಗೆ ಬಾರಿಸ್ಕೊಂಡಂಗೆ ನನ್ ಜೊತೆ ತಗೊಳೋಗಿ ಮತ್ತೆ ನೀನು ಇರೋದಿಲ್ಲ ಒಂದೇ ಪೀಸ್ ಐತ್ರಿ ಅಪ್ಪ ನಿನಗೆ ಎಲ್ಲಿ ಹುಡುಕ್ಯಾಲಿ ಮತ್ ನಾನು ಹೋಗೋಣ. ಸೀತೆಗೆ ಆಸೆಪಟ್ಟ ಭಾರತದ ದುರ್ಯೋಧನ ಹೆಣ್ಣು ಮತ್ತು ಹೆಣ್ಣಿಗಾಗಿ ಆಸೆಪಟ್ಟ. ಆದರೆ ಈ ಕಲಿಯುಗದ ಈಶ್ವರೇಂದ್ರ ಹೆಣ್ಣು ಮತ್ತು ಹಣಕ್ಕಾಗಿ ಆಸೆ ಪಡುತ್ತಾನೆ. ಯಾಕೆ ಗೊತ್ತಾ? ದುಡ್ಡಿಗಿದ್ದಷ್ಟು ಬೆಲೆ ಮನುಷ್ಯರಿಗಿಲ್ಲ. ಅದಕ್ಕೋಸ್ಕರ ಏನಾದ್ರೂ ಮೇಲೆ ದುಡ್ಡು ಸಂಪಾದನೆ ಮಾಡಿ ಸುಪ್ಪತ್ತಿಗೆ ಇಲ್ಲಿ ಬೆಳೆಯಬೇಕು. I am a college student. ಹೆಸರಿಗೆ ಮಾತ್ರ ಕಾಲೇಜ್ ಸ್ಟೂಡೆಂಟ್. ಒರಿಜಿನಲ್ ಕಾಲೇಜ್ ರೌಡಿ. ಮೇನಕ, ಓ ನನ್ನ ಪ್ರೀತಿಯ ಮೇನಕ, ನಾನು ಕಾಲೇಜಿಗೆ ಕಾಲೇಜ್ ಹೋಗೋದಕ್ಕಲ್ಲ, ಅಲ್ಲಿಗೆ ಬರುವ ಬಣ್ಣ ಬಣ್ಣ ಚಿತ್ರಗಳ ಸೌಂದರ್ಯದ ಹೆಣ್ಣುಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಅವರೊಂದಿಗೆ ಆಟ ಆಡುವುದೇ ಈ ಸುರೇಂದ್ರನ ಗುರಿ. ಆದಂತ ಈ ಸುರೇಂದ್ರನ ಗುರಿ ಯಾವತ್ತೂ ತಪ್ಪಿದವರಲ್ಲ. ಕಾಲೇಜಿಗೆ ಬರುವ ಬಣ್ಣ ಬಣ್ಣದ ಹುಡುಗರಿಗೆ ಕಣ್ಣಿಗೆ ಮಣ್ಣಡಿಸಿದ ನಿನ್ನನ್ನು ಈ ಸುರೇಂದ್ರ ಮದುವೆಯಾಗಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ ಚಿನ್ನ, ಅದೆಂದಿಗೂ ಸಾಧ್ಯವಿಲ್ಲ. ಜನರಿಗೆ ಪುರುಗರ ನಾಶ ಆಗುತ್ತೆ, ನಿನಗೆ ನಿನ್ನನ್ನು ನಿನ್ನಂತ ಮೈ ಕಟ್ಟನೆ ಹೆಣ್ಣು ಈ ಸುರೇಂದ್ರನ ಕೈಗೆ ಸಿಕ್ಕರೆ ಆ ಸ್ವರ್ಗವೇ ತೆರೆಗಳಿಗೆ ಬಂದಂತೆ. ನಿನ್ನನ್ನು ಏನಾದರೂ ಮಾಡಿ ಹೊಂಚು ಹಾಕಿ ಸಂಚು ಹೂಡಿ ನಿನ್ನನ್ನು ನನ್ನ ಮಂಚಕ್ಕೆ ಕರೆದು ನನ್ನ ಮದನದ ಬಾಣ ಒಳಗೊಳಿಸಿ ನಿನ್ನನ್ನು ಸುತ್ತಿಗೆ ಸರಿತಾರೆ. ಐ ಎಮ್ ಮೆನ್ ಸುರೇಂದ್ರನೇ ಅಲ್ಲ. ಧರ್ಮರಾಜ, ಧರ್ಮವಂತರ ಮನೆತನ. ನಿನ್ನಂತ ಧರ್ಮವಂತರ ಮನೆತನವನ್ನು ಸುಡುಗಾಡ ತೋರಿಸುವ ಸುರೇಂದ್ರರು. ಧರ್ಮ ಎಂಬುದು ಧರ್ಮರಾಯರ ಕಾಲದಲ್ಲವೈತೆಂಬುದು ನಿನಗಿನ್ನೂ ಗೊತ್ತಿಲ್ಲ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಸುರೇಂದ್ರರಂತವ್ರದೇ ಕಾಲ ನೋಡ್ತೀನಿ. ಮುಂದಿನ ದಿನ ಧರ್ಮವಂತರ ಧರ್ಮವೇ ಶ್ರೇಷ್ಠ ಎಂದು ಜೀವನ ಮಾಡುತ್ತಿರುವ ಆ ಮನೆ ಕುಟುಂಬನ ನೋಡ್ತೀನಿ. ಮುಂದೊಂದು ದಿನ ನೋಡಿ ಈ ಸುರೇಂದ್ರನ ನಾಟಕ.
ಗಾರ್ಡನ್. ಆಕಾಶದೆತ್ತರ ಮುಗಿಲಿಗೆ ಮುಟ್ಟುವ ಗಿಡ ಮರಗಳು, ಅಷ್ಟೇ ಅಲ್ಲ, ಬಣ್ಣ ಬಣ್ಣದ ಹೂಗಳು. ಆ ಹೂಗಳ ಸವಿಯನ್ನು ಸವಿಯಲು ಬಂದಿರುವ ಜೇಂಗುಟ್ಟುತ್ತಿರುವ ಆ ಹಕ್ಕಿ ಪಕ್ಷಿಗಳಲ್ಲದೆ ಬಣ್ಣ ಬಣ್ಣದ ಚಿಟ್ಟೆಗಳು. ಏನೇ ಇರಲಿ, ಈ ಸ್ವರ್ಗದಂತಹ ಹೂತೋಟದಲ್ಲಿ, ಈ ಗಾರ್ಡನ್ ನಲ್ಲಿ ಹಾಡಿ ಕುಣಿಯಬೇಕೆನ್ನುವುದೇ ನನ್ನ ಆಸೆ. ಆದರೆ ದಿನ ನನಗೆ ಹಾಡಬೇಕೆಂದರೆ ನನ್ನ ಪ್ರಿಯತಮ ಸುರೇಂದ್ರ ಇನ್ನೂ ಕೂಡ ಬರಲೇ ಇಲ್ಲ. ಆಹಾ, ಆ ಹುಂಬ ವಿಜಯ್ ಇತ್ತ ಕಡೆಯೇ ಬರುತ್ತಿದ್ದಾನೆ. ಇರಲಿ ಇರಲಿ, ನನ್ನ ಮನದ ದಾಹವನ್ನು ತೀರಿಸಿಕೊಳ್ಳಲು ಯಾರಾದರೂ ಏನು, ಎಷ್ಟೇ ಆದರೂ ಅವನ ಬಳಿ ಸಾಕಷ್ಟು ಹಣವಿದೆ. ಆ ವಿಜಯನಿಂದ ಹಣವನ್ನು ತೆಗೆದುಕೊಂಡು ಅವನಿಗೆ ನಾನು ಮೋಸ ಮಾಡಲೇಬೇಕು. ಹಾಯ್ ಮೇನಕ, ಈ ಸೂರ್ಯನ ಅಂಗಿರಣದಿಂದ ಜಗಿಸುವ ಈ ಊದೋಟದಲ್ಲಿ ಯಾರೋ ಬರುವ ನಿರೀಕ್ಷಣದಲ್ಲಿ ನಿಂತಾಗಿದೆ. ಮತ್ಯಾರು? ನಿಮ್ಮನ್ನೇ, ನಿಮ್ಮ ನಿರೀಕ್ಷೆಯಲ್ಲೇ ಇದ್ದೆ. ನನ್ನ ಭಯವಹಿಸಿದನಲ್ಲ, ಧೀರ ಶೂರನಾದ ವಿಜಯರಾಜ ಯಾವಾಗ ಬರ್ತಾನೋ ಅವನ ತೋಳ ತಕ್ಕಿಯಲ್ಲಿ ನಾನು ಯಾವಾಗ ತೇಲಾಡ್ತೀನೋ ಅಂತ. ಹೌದಾ? ಅಷ್ಟೊಂದು ಪ್ರೇಮಾನುರಾಗವೇ ನನ್ನ ಮೇಲೆ? ಪ್ರೇಮಾನುರಾಗ ಅಷ್ಟೇ ಅಲ್ಲ, ಮತ್ತೆ ಹೃದಯದನ್ನಲ್ಲ, ನಿನ್ನೊಂದಿಗೆ ಆಲಂಗಿಸಿ ನನ್ನನ್ನು ಬಾ ಚುಂಬಿಸು.
ಮೇನಕ, ಜನ ಜಂಗುಳಿಯಿಂದ ತುಂಬಿದ ಈ ಕಾಲೇಜ್ ಗಾರ್ಡನ್ ಅಲ್ಲಿ ಈ ರೀತಿ ಅಪ್ಪಿ ಮುದ್ದಾಡಿದರೆ ನೋಡಿದ ಜನ ಏನಂದರು? ಮೇಲಾಗಿ ಹರಿಯದ ಯೌವನ ತುಂಬಿದ ನಮ್ಮಿಬ್ಬರ ಮಿಲನ ಮುಂದ ಏನಾರ ಅಪಾಯ ತಂದುಡಿತು? ಹುಚ್ಚ ಹುಚ್ಚ ಯಾರೆಂದರೆ ನಾನೇ ಎನ್ನುವ ಸ್ವಭಾವದವನು ನೀನೇ ನೋಡು. ಅಲ್ಲ ವಿಜಯ್, ಈ ಬೆಂಗಳೂರು ಕಬ್ಬನ್ ಪಾರ್ಕ್ ನಲ್ಲಿ ಅದೆಷ್ಟೋ ಮದುವೆಯಾಗದ ಪ್ರೇಮಿಗಳು ತಬ್ಬಿಕೊಂಡು ಮುದ್ದು ಕೊಟ್ಟು ತನ್ನ ಮೈದಾಹವನ್ನು ತೀರಿಸಿಕೊಳ್ಳುತ್ತಾರೆ. ಅಂತದ್ರಲ್ಲಿ ನಾವು ಈ ಕಾಲೇಜ್ ಗಾರ್ಡನ್ ಅಲ್ಲಿ ಅಂಥದ್ದೇನೋ ತಪ್ಪು ಮಾಡಿಲ್ವಲ್ಲ? ಅಷ್ಟಕ್ಕೂ ಬೆಂಗಳೂರು ಎಂಬ ಈ ಮಹಾನಗರದಲ್ಲಿ ಇವೆಲ್ಲ ತುಂಬಾ ಕಾಮನ್. ಇಂಥ ಹೀನ ಕೆಲಸ ಮಾಡಲು ನಾನು ಸಾಧ್ಯವಿಲ್ಲ. ನಾನು ಯಾರು? ಒಬ್ಬ ರಾಜ ಮನೆತನದ ಗೌರವಂತರ ಮನೆತನದಲ್ಲಿ ಹುಟ್ಟಿದವನು. ಅದನ್ನಾದರೂ ತಿಳಿದು ನನ್ನನ್ನು ವರ್ತಿಸು. ಓಹೋ, ತುಂಬಾ ಜಂಬ ಕೊಚ್ಚಿಕೊಳ್ಳುವಂತಿದೆ. ಇರಲಿ, ಏನಾದರೂ ಮಾಡಿ ನಾನು ಇವರ ದಾರಿಯಲ್ಲಿ ನಡೆದಂತೆ ನಡೆದು ನನ್ನ ಬೇಳೆಯನ್ನು ಬೇಯಿಸ್ಕೋಬೇಕು. ಸಾರಿ ವಿಜಯ್, ನಾನು ನಿನ್ನ ಗುಣವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ರೀತಿ ನಡ್ಕೊಂಡೆ ಅಷ್ಟೇ. ಅಂದ ಹಾಗೆ ನನಗೋಸ್ಕರ ನಿನ್ನಿಂದ ಒಂದು ಸಣ್ಣ ಉಪಕಾರವಾಗಬೇಕಾಗಿತ್ತಲ್ಲ, ಪ್ಲೀಸ್. ಏನದು? ಒಂದೇಕೆ 10 ಕೇಳು, ಸಹಾಯ ಮಾಡುತ್ತೇನೆ. ಆದರೆ ಒಳ್ಳೆದಿದ್ದರೆ ಮಾತ್ರ. ವಿಜಯ್, ನನ್ನ ತಾಯಿಗೆ ಆರೋಗ್ಯ ಸರಿಯಾಗಿಲ್ಲ. ಅದಕ್ಕೋಸ್ಕರ ಅವರನ್ನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ಅದಕ್ಕೆ 2 ಲಕ್ಷ ಹಣ ಬೇಕಂತೆ. ಅದಕ್ಕೋಸ್ಕರ ನೀವು ನನಗೆ ಈ ಉಪಕಾರ ಮಾಡಿದ್ರೆ ತುಂಬಾ ಉಪಕಾರವಾದಂತೆ. ಹೌದಾ? ಸದ್ಯ ಈ ಒದ್ದರಲ್ಲಾಗಿ ತೆಗೆದುಕೊಂಡು ಹಣವಿಟ್ಟು ಕೆಲಸ ಮಾಡಿಕೊ. ನಾಳೆ ನನ್ನ ಅಣ್ಣನಿಂದ ಹಣ ತರಿಸಿಕೊಡ್ತೇನೆ, ಬಿಡಿಸಿಕೊಡುವಂತೆ. ಏಕೆಂದರೆ ಇದು ನನ್ನ ರಾಜಮನೆತನದ ಗುರುತಿನ ಆಭರಣ. ನನ್ನ ತಂದೆಯ ಮರಣ ನಂತರ ನನಗೆ ಕೊಟ್ಟಿದ್ದಾರೆ, ತೆಗೆದುಕೋ. ನಾನಿನ್ನು ಬರ್ತೇನೆ. ಆಯ್ತು ವಿಜಯ್. ಹುಚ್ಚ ಹೋಗು. ಅಲ್ಲ, ನನ್ನ ಪ್ರೀತಿ ಪ್ರೇಮವನ್ನು ನಿಜ ಅಂತ ತಿಳ್ಕೊಂಡಿದ್ಯಾ? ಅಷ್ಟಕ್ಕೂ ನಿನ್ನಂತ ತಲೆ ಇಲ್ಲದವನಿಗೆ ಪ್ರೀತಿ ಮಾಡಲು ನನಗೇನಾದ್ರೂ ತಲೆ ಕೆಟ್ಟಿದ್ಯಾ? ನನ್ನ ಬಳಿ ಸುರೇಂದ್ರನೆಂಬ ಸುರದ್ರೂಪಿ ಹಾಗೂ ಚಾಣಕ್ಯನೆಂಬ ಬುದ್ಧಿವಂತಿಕೆ ಇರುವ ಪ್ರೇಮಿ ಇರುವಾಗ ನಿನ್ನಂತ ಹುಂಬನನ್ನು ಪ್ರೀತಿಸಲು ನನಗೇನೋ ತಲೆ ಕೆಟ್ಟಿಲ್ಲ. ಅಬ್ಬಬ್ಬ, ತುಂಬಾ ಹೊತ್ತಾಯ್ತು, ನಾನಿನ್ನು ಹೊರಡ್ಬೇಕು. ಹಾಯ್ ಮೇನಕ ಡಾರ್ಲಿಂಗ್, ಯಾಕೆ ಚಿನ್ನ ಸಪ್ಪೆಯಾಗಿ ನಿಂತಿರ್ಮಿಯಲ್ಲ? ಯಾರಾದರೂ ನಿನ್ನನ್ನು ಕೆಣಕಿದ್ರಾ ಅಥವಾ? ಅಬ್ಬ, ಜಗತ್ ಕಿಲಾಡಿಯಾದ ನನ್ನ ಪ್ರಿಯತಮ್ಮ ನೀನು ನನ್ನ ಬೆನ್ನ ಹಿಂದಿರುವಾಗ ನನ್ನನ್ನು ಕೆಣಕುವ ಧೈರ್ಯ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಆದ್ರೆ ಯಾಕಿಷ್ಟು ಲೇಟು? ನಿನ್ನ ದಾರಿ ಕಾದು ಕಾದು ನನಗೆಷ್ಟೊಂದು ಬೇಜಾರಾಯ್ತು ಗೊತ್ತಾ? ನನ್ನ ಗೆಳೆಯ ಪ್ರಕಾಶ್ ನಾನು ಮೀಟ್ ಮಾಡಿ ಹೋಗಿದ್ದೆ, ಸ್ವಲ್ಪ ಲೇಟ್ ಆಯ್ತು. ಐ ಆಮ್ ವೆರಿ ಸಾರಿ ಚಿನ್ನ. ನೋಡಿ ಸುರೇಂದ್ರ, ಸದಾ ಕಾಲ ನಿಮ್ಮ ಉಸಿರಲ್ಲಿ ಉಸಿರಾಗಿ ಬೆರೆತು ನಿಮ್ಮೊಂದಿಗೆ ನಿಮ್ಮ ತೋಳ ತಕ್ಕಿಲೇ ಇರಬೇಕೆನ್ನುವುದೇ ನನ್ನ ಆಸೆ. ನನಗೂ ಕೂಡ ಅಷ್ಟೇ. ನೀನಿಲ್ಲದೆ ನನ್ನ ಜೀವನ ನೀರಿನಿಂದ ಹೊರಹಾಕಿದ ಮೀನಿನಂತಾಗುತ್ತದೆ. ನೋಡು, ನೀನೇ ನನ್ನ ಜೀವ, ನೀನೇ ನನ್ನ ಉಸಿರು, ನೀನೇ ನನ್ನ ಸರ್ವಸ್ವ. ಹೂಚಿನ, ನೀನಿಲ್ಲದೆ ಈ ಜೀವನ
ಬರೀ ಸೊನ್ನೆ. ಐ ಲವ್ ಯು ಮೈ ಡಾರ್ಲಿಂಗ್, ಐ ಲವ್ ಸುರೇಂದ್ರ, I love you.
ಕಾಲೇಜಿನಲ್ಲಿ ನಿನ್ನ ತಮ್ಮನು ಕೂಡ ಓದುತ್ತಿದ್ದಾನೆ. ಅವನ ಹಾಸ್ಟೆಲ್ ಫೀಸ್ಗಾಗಿ 2 ಲಕ್ಷ, ನನ್ನ ಖರ್ಚಿಗಾಗಿ 1 ಲಕ್ಷ ಕೊಟ್ರೆ ಚೆನ್ನಾಗಿರ್ತಿತ್ತು ಮೈ ಡಿಯರ್ ಡಾರ್ಲಿಂಗ್. ಸುರೇಂದ್ರ, ಹಣ ಹಣ ಹಣ, ಯಾವಾಗ ನೋಡಿದ್ರು ಹಣ ಅಂತ ಕೇಳಿದ್ರೆ ನೀನು ಕೇಳಿದ ಕ್ಷಣ ಕೇಳಿದ ಕೂಡಲೇ ಕೊಡಲು ಹಣದ ಗಿಡವೇನೋ ನಾನು ನೆಟ್ಟಿಲ್ಲ. ಗೊತ್ತಿಲ್ಲ ನೀನು ಹಣದ ಗಿಡ ನೆಟ್ಟಿದೆಯೋ ಅಥವಾ ನೋಟ್ ಪ್ರಿಂಟ್ ಮಾಡೋ ಮಷಿನ್ ನೆಟ್ಟಿದೆಯೋ ಅದು ನನಗೆ ಗೊತ್ತಿಲ್ಲ. ಈ ಪ್ರಿಯತಮ ಪ್ರೀತಿ ನಿನಗೆ ಬೇಕಾದ್ರೆ ಮಾತ್ರ ಹಣ ಕೊಡ್ಬೇಕಷ್ಟೇ. ಹಾಗಾದ್ರೆ ಈಗ ಸದ್ಯ ಅಂತ ನನ್ನ ಹತ್ರ ಹಣ ಇಲ್ಲ, ಏನ್ ಮಾಡೋದು? ನೋಡು ಸುರೇಂದ್ರ, ಈ ವಜ್ರದ ಲಾಕೆಟ್ ಇದೆ, ಇದರಿಂದ ನಿನ್ನ ಕಾರ್ಯವನ್ನು ತೀರಿಸಿಕೊ. ಈ ಲಾಕೆಟ್ ಅನ್ನು ಯಾರನ್ನು ಪತ್ರ ಮಾಡಿ ತಂದೀಯಾ ಡಾರ್ಲಿಂಗ್? ಸುರೇಂದ್ರ, ಅದೆಲ್ಲ ನಿನಗೆ ಯಾಕೆ ಹೇಳು? ನಾನು ಎಲ್ಲಿಂದಾದ್ರೂ ತರ್ತೀನಿ, ಯಾರನ್ನಾದ್ರೂ ಬಕ್ರ ಮಾಡ್ತೀನಿ, ಅದರೆಲ್ಲ ಅವಶ್ಯಕತೆ ನಿನಗಿಲ್ಲ. ಅಷ್ಟಕ್ಕೂ ನಿನ್ನ ಕೆಲಸ ಆದ್ರೆ ಅಷ್ಟೇ ಸಾಕು ತಾನೆ? ಅಷ್ಟೇ ಅಲ್ವಾ? ಹಾಗಾದ್ರೆ ಬರ್ತೀನಿ ಚಿನ್ನ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಡಾರ್ಲಿಂಗ್. ಸುರೇಂದ್ರ, ಸ್ವಲ್ಪ ನಿಂತ್ಕೋ. ಏನ್ ಚಿನ್ನ, ಬೇಗ ಹೇಳು, ನಮ್ಗೆ ಅರ್ಜೆಂಟ್ ಆಗಿ ಕೆಲಸವಿದೆ, ನಾನು ಹೋಗ್ಬೇಕು ಚಿನ್ನ, ಪ್ಲೀಸ್. ಸುರೇಂದ್ರ, ನಿನಗೆ ನಾನು ಒಂದು ಸಂತಸದ ಸುದ್ದಿಯನ್ನು ಹೇಳೋದೇ ಮರೆತು ಬಿಟ್ಟಿದ್ದೆ. ಸಂತೋಷದ ವಿಷಯ? ಬೇಗ ಹೇಳು ಚಿನ್ನ, ನನ್ಗೆ ಅರ್ಜೆಂಟ್ ಹೋಗ್ಬೇಕು, ಬೇಗ ಕೆಲಸ ಇದೆ, ಪ್ಲೀಸ್ ಚಿನ್ನ, ಬೇಗ ಹೇಳು. ಸುರೇಂದ್ರ, ಸುರೇಂದ್ರ, ನೀವು ತಂದೆ ಆಗ್ತಾ ಇದ್ದೀರಾ. ಅಂದ್ರೆ ನಾನೀಗ 3 ತಿಂಗಳ ಗರ್ಭಿಣಿ ಅಂತ. 3 ತಿಂಗಳ ಗರ್ಭಿಣಿ? ಅದಕ್ಕೆ ನಾನೇನು ಮಾಡಬೇಕು ಚಿನ್ನ? ನನ್ನ ಕರಳಿಗೆ ತಾಳಿ ಕಟ್ಟಬೇಕು. ತಾಳಿ? ಅದು ನಿನ್ನಂತ ಶೀಲಗಟ್ಟವನಿಗೆ ನಾನು ತಾಳಿ ಕಟ್ಟಬೇಕೆ? ಸುರೇಂದ್ರ, ನಾನು ಶೀಲಗೆಟ್ಟಿದ್ದು ನಿನ್ನಿಂದ. ಇದನ್ನು ಅರ್ಥ ಮಾಡಿಕೊಂಡು ನನ್ನ ತೋಳಿಗೆ ತಾಳಿ ಕಟ್ಟಬೇಕು. ಸಾಧ್ಯವಿಲ್ಲ ಚಿನ್ನ, ಅದು ಈ ಜನ್ಮದಲ್ಲ, ಯಾವ ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ಹಾಗಾದ್ರೆ ನನ್ನ ಕಥೆ ಏನು? ನಾನೀಗ ಏನ್ ಮಾಡ್ಬೇಕು? ಚಿನ್ನ, ಈಗಲೇ ಆಸ್ಪತ್ರೆಗೆ ಹೋಗು, ಈಗಲೇ ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡಿಸ್ಕೋ. ಈ ಸುರೇಂದ್ರನಾಗೆ ಮತ್ತೊಬ್ಬನನ್ನು ಮರಳು ಮಾಡಿಕೊಂಡು ಮದುವೆ ಮಾಡಿಕೊಂಡು ಸಂಸಾರ ಮಾಡು, ಪ್ಲೀಸ್. ಸುರೇಂದ್ರ, ನೀ ನನ್ನನ್ನು ಪ್ರೀತಿಸಿ ಈ ರೀತಿ ಶೀಲಗೆಡಿಸಿ ಮತ್ತೊಬ್ಬರನ್ನು ಮದುವೆ ಆಗುವಂತೆ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇನೋ? ಚಿನ್ನ, ನಾಚಿಕೆ? ಮದುವೆಗೆ ಮುಂಚೆ ಈ ಸುರೇಂದ್ರ ಜೊತೆ ಸರಸ ಸಲ್ಲಪ್ಪ ಆಡುವುದು ನಾಚಿಕೆ ಬರಲಿಲ್ಲವೇ ನಿನ್ನ ಜನ್ಮಕ್ಕೆ? ನೋಡು, ಮದುವೆಗೆ ಮುಂಚೆ ಮತ್ತೊಬ್ಬನನ್ನು ಪ್ರೀತಿ ಮಾಡಿ ನಾನೇ ಸತ್ಯಸಾಧ್ವಿ ಎಂದು ಸೋಗು ಹಾಕಿ ಸಂಸಾರ ಮಾಡೋ ಸೂಳೆರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂತದಲ್ಲಿ ನೀನೇನು ದೊಡ್ಡ ಮಹಾ. ಹೀಗೆ ಆಸ್ಪತ್ರೆಗೆ ಹೋಗು ಚಿನ್ನ, ಆಪರೇಷನ್ ಮಾಡಿಸ್ಕೋ. ಈ ಸುರೇಂದ್ರನಾಗೆ ಮತ್ತೊಬ್ಬನನ್ನು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಸಂಸಾರ ಮಾಡು. ತಾಯಿ ಗಂಡ, ನೀನೊಬ್ಬ ಬಂಡ ಅಲ್ಲ, ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಉಸಿರು. ಪ್ರೀತಿ ಅಂತ ಹೇಳಿ ಈ ರೀತಿ ಶೀಲಗಿಡಿಸಿದ ನೀನು ಪಶುವಿನ ಸಮಾನ. ನೀನು ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಹೊರಟೋಗ್ತೀನಿ.
ಜಡಿಗೆ ಮಲ್ಲಿಗೆ ಹೂ ಮುಡಿದು ಮುಸ್ರಿ ತಿಕ್ಕೋ ಎಂದು ನಿನ್ಗೆ ಎಷ್ಟಿರ್ಬೇಕಾದ್ರೆ ತೊಡೆ ತಟ್ಟಿ ಮೀಸೆತ್ತಿರೋ ಗೌರಿಸು ಕಡೆ ನಾನು ನಮ್ಗೆಷ್ಟಿರ್ಬೇಡ ಅಯ್ಯೋ ವಿಧಿಯೇ, ನಾನೀಗ ಏನ್ ಮಾಡ್ಲಿ? ಈ ಗರ್ಭವನ್ನು ತೆಗೆಸಿ ಇನ್ನೊಂದು ಮದುವೆ ಆಗಬೇಕಾ? ಹೌದು ಹೌದು, ನಾನು ವಿಜಯನನ್ನು ಮದುವೆ ಆಗಬೇಕು. ಅದಕ್ಕೆ ಅವನು ಒಪ್ಪುತ್ತಾನೆ, ಒಪ್ಪುತ್ತಾನೆ. ಯಾಕಂದ್ರೆ ಅವನೊಬ್ಬ ಮುಕ್ತ ಜೀವಿ. ಬೆಳ್ಳಗಿರುವುದೆಲ್ಲ ಹಾಲೆಂದು ತಿಳಿದುಕೊಂಡಿರುವ ಗುಣವಂತ. ಏನೇ ಆಗ್ಲಿ, ಅವನಷ್ಟು ಸಾಕಷ್ಟು ಹಣವಿದೆ. ಅವನೊಬ್ಬ ಶ್ರೀಮಂತ. ಹೇಗಾದರೂ ಮಾಡಿ ನನ್ನ